सर्वे पूजामाधाजमुष्टुरा मुक्तकाम्यार्थसिद्ध्यर्थं शोभनार्थे नेक्स्ट मैच बरबत प्रथमकाले जम्बोद्वीपे भरतवर्षे भरतखण्डे दण्डकारण्य गोदावर्याः दक्षिणे तीरे शालीवाहन्तिके बौद्धावतारे रामक्षेत्रार्जुनास्तमाने व्यावहारिके दानप्रवाणिनाक्षेत्रपवादे शक्तिरम्मत्सराणां मध्ये श्रीमतोद्बोधनाम संवत्सरे उत्तरादिने ग्रीष्मऋतौ ज्येष्ठमासे शुक्लपक्षे अस्यां त्रयोदश्यां शुभदिकौ वासरः वासरस्थो सौम्यवासरयुक्तायां शुभनक्षत्रशुभजो विशुभकरणशेवं गणविशेषे गणवित्तायां अस्यां शुभदिकौ नमो भारतसमुद्रविदक्षिणोत्तारा श्रीपरमेश्वरप्रीत्यर्थं अच्युतमानस्य गोत्रोत्तमस्य ज्ञानेश्वरात्मसमस्तमहागणानां क्षेमक्षेत्रविजयवीर्य अभयाय नारोग्यैश्वर्यावृद्ध्यर्थं एकदम काले विद्महे वक्रतुण्डाय धीमहि तन्नो दन्ते प्रचोदयात् महासागरं तवत्प्रजामि आधारबिन्दयोः ओम
140 kilometers. रोड ಬೇರೆ ಸರಿ मर्गं समर्पयामि मुखे आगमनमागमनं समर्पयामि तपयामि स्नानाङ्गागमनं समर्पयामि पूजमणि वस्त्रार्थं पुष्पाणि समर्पयामि आभरणार्थं पुष्पाणि समर्पयामि यज्ञोपवीतार्थं पुष्पाणि समर्पयामि अष्टकुङ्कुमपूजमणि सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणे नमोस्तुते हरिद्राचूर्णं समर्पयामि कुङ्कुमचूर्णं समर्पयामि सिन्दूरादिपरिमलद्रव्याणि समर्पयामि गोनन्दुवे पूजमणि सुमुखाय नमः एकलिङ्गाय नमः कपिलाय नमः गजकर्णिकाय नमः लंबोदराय नमः विकटाय नमः विघ्नराजाय नमः धूम्रकेतवे नमः गणाध्यक्षाय नमः बालचन्द्राय नमः कुमारगुरुवे नमः ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ PWD ಲೋಕೋಪಯೋಗಿ ಇಲಾಖೆಯಲ್ಲಿ ನಮಗೆ ಅನುದಾನನ ಕೊಟ್ಟು ಆಲ್ಮೋಸ್ಟ್ ಒಂದು 12 crores 12 ಕೋಟಿ ಅನುದಾನನ ಬಿಡುಗಡೆ ಮಾಡಿದ್ದಾರೆ. ಇದು ಒಂದೇ ಪಂಚಾಯತಿಗೆ 7 ಕೋಟಿ 60 ಲಕ್ಷ. ಯಾಕಂದರೆ ಇನ್ನೆರಡು ಪಂಚಾಯತಿಗಳದ್ದು ಅಲ್ಲಿ ಪೂಜೆ ಮಾಡುವಾಗ ತಿಳಿಸ್ತೀನಿ. ಇದು ಒಂದು ಪಂಚಾಯತಿಗೆ 7 ಕೋಟಿ 60 ಲಕ್ಷ ಅನುದಾನದಲ್ಲಿ ಇದಾಗ್ತಾ ಇದೆ. ಮತ್ತೆ ಬರುವಂಥ ದಿನಗಳಲ್ಲಿ ಒಂದು 20 ರಿಂದ 25 ಹಳ್ಳಿಗೆ ಇದು ಕನೆಕ್ಟಿವಿಟಿ ಇದೆ. ಇದು ಒಂದು ಮೊದಲಿಂದನೂ ಕೂಡ ಹೇಳ್ತಾ ಇದ್ರು ಆಮು ಅಣ್ಣವರು, ನನಗೂ ಕೂಡ ನಮ್ಮ KGF ಕ್ಷೇತ್ರದಿಂದ ಮುಳುಬಾಗಿಲಿಗೆ ಗ್ರಾಮೀಣ ಭಾಗದವ್ರು ಹೋಗಬೇಕು ಅಂತಂದರೆ ಈ ಮಾರ್ಗನೇ ಯೋಗ್ಯವಾಗಿರೋದು ಅಂತಂದ್ಬಿಟ್ಟು ರಸ್ತೆ ನಾವು ಎಷ್ಟೇ ಸತಿ ಹಾಕಿದ್ರು ಕೂಡ ಉಳ್ಕೊಳ್ಳಿಲ್ಲ. ಕಳೆದ 2 ವರ್ಷಗಳಿಂದ ತುಂಬ ಸತಿ ಮಳೆ ಆಗ್ತಾ ಆಗಿರಲಿಲ್ಲ. ಸೊ ಇದೊಂದು ಒಳ್ಳೆಯ ಎಲ್ಲರ ಪ್ರಯತ್ನದಲ್ಲಿ, ಎಲ್ಲರ ಆಶೀರ್ವಾದದಲ್ಲಿ ಮತ್ತು ಅವ್ರ ಸಂಕಲ್ಪ ಕೂಡ ಅಲ್ಲಿ 3 ಬ್ರಿಡ್ಜಸ್ ಬರುತ್ತೆ. ಕಳೆದ 10 ವರ್ಷಗಳಿಂದ ಈ ಭಾಗದಲ್ಲಿ ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಈ ಬ್ರಿಡ್ಜ್ ತುಂಬ ಹಾಳಾಗಿದ್ದರಿಂದ, ಮಳೆ ಬಂದು ಹದಗೆಟ್ಟಿದಾಗಿಂದನೂ ತುಂಬ ಇವ್ರ ಬೇಡಿಕೆ ಆಗಿತ್ತು. ಸ್ಥಳೀಯವಾಗಿರುವಂಥ ಮುಖಂಡರು, ರೈತರು, ಕಾಲೇಜು ಸ್ಕೂಲ್ಗೆ ಹೋಗುವಂಥವ್ರು, ಹಾಸ್ಪಿಟಲ್ಸ್ಗೆ ಹೋಗುವಂಥವ್ರು, ಅಲ್ಲಿ ಇಲ್ಲಿ ಏನೇ ಕಷ್ಟ ಸುಖಕ್ಕೆ ಹೋಗಬೇಕು ಅಂತಂದರೆ ರಸ್ತೆ ಜೊತೆಯಲ್ಲೂ ಬ್ರಿಡ್ಜಸ್ಸು ತುಂಬ ಹಾಳಾಗಿವೆ. ಅಂದರೆ 40-50 ವರ್ಷದ ಹಳೇ ಬ್ರಿಡ್ಜಸ್ ಆಗಿತ್ತು ಇವು. ಯಾವ ಕಾಲದಲ್ಲೂ ಅನುದಾನ ತರೋಕ್ಕಾಗಿರಲಿಲ್ಲ. ಯಾವ ಕಾಲದಲ್ಲೂ 5 ವರ್ಷದ ಹಿಂದೆ 10 ವರ್ಷದ ಹಿಂದೆ ವಿಚಾರ ಮಾತಾಡ್ತಾ ಇಲ್ಲ. 30-40 ವರ್ಷಗಳಿಂದನೂ ಇಲ್ಲಿ ಹೊಸ ಬ್ರಿಡ್ಜ್ನ ಅವಶ್ಯಕತೆ ಇತ್ತು, ಬೇಡಿಕೆ ಕೂಡ ಇತ್ತು. ಅದರ ಪ್ರಸ್ತಾವನೆ ಆಗಲಿ ಸರ್ಕಾರದಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಯಾವುದೇ ಪ್ರಸ್ತಾವನೆ ಸರ್ಕಾರದಲ್ಲಿ ಇರಲಿಲ್ಲ. ಸ್ಥಳೀಯವಾಗಿರುವಂಥ ಮುಖಂಡರಿರ್ಬೋದು, ರೈತರಿರ್ಬೋದು, ಈ ಭಾಗದಲ್ಲಿರುವಂಥ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಈ ಬ್ರಿಡ್ಜಸ್ನ ಅವಶ್ಯಕತೆ 3-4 ಪಂಚಾಯತಿಗೆ ಅವಶ್ಯಕತೆ ಇತ್ತು. ಮಳೆ ನೀರು ಬಂದಾಗ ಏನು ಪರಿಸ್ಥಿತಿಗೆ ಬರ್ತಾಯಿದ್ರು ಅಂದರೆ ಆಲ್ಮೋಸ್ಟ್ 1 ವಾರ 10 ದಿನ ನಮ್ಮ ರಸ್ತೆ ಸಂಪರ್ಕ ಕೂಡ ಕಳ್ಕೊಂಡಿದ್ರು. ರಸ್ತೆ ಸಂಪರ್ಕ, ಸ್ಕೂಲ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಭಾಗದಿಂದ ನತ್ತ, ಕೋಗ್ಲಹಳ್ಳಿ, ಈ ಕಡೆ ಹಳ್ಳಿಗಳಿಂದ ಸ್ಕೂಲಿಗೆ ಬರಬೇಕು ಅಂತಂದರೆ ಮಕ್ಕಳಿಗೆ 1 ವಾರ 10 ದಿನ ಸ್ಕೂಲ್ಗೆ ಹೋಗದೆ ಅಂಗ್ಲ ಮೇಲೆ ಹೋಗಿದ್ದಾರೆ. ಗುಡ್ಡಳ್ಳಿ ಪಂಚಾಯತಿ ಅಂಗ್ಲ ಕಡೆಯಿಂದ ಹೋಗಿದ್ದಾರೆ. ಆ 2 ವರ್ಷ ಸತತವಾಗಿಂಥ ಸಮಸ್ಯೆಗಳನ್ನ ಅನುಭವಿಸಿದ ಮೇಲೆ ನಾನು ಯಾವುದೇ ಗ್ರಾಮಕ್ಕೆ ಹೋದಾಗ ಈ ಭಾಗದಲ್ಲಿ ಎಸ್ಪೆಷಲಿ ಕಳ್ಳಿಕುಪ್ಪಗೆ ಹೋದಾಗ ಪದೇ ಆ ಭಾಗದ ಮುಖಂಡರು, ರೈತರು ನನಗೆ ಒತ್ತಾಯ ಮಾಡಿದ್ದು ನಿಜಾನೇ. ಒಂದು 50 ಲಕ್ಷನೋ 1 ಕೋಟಿನೋ 2 ಕೋಟಿನೋ ಆದರೆ ಈ ಕೆಲಸ ಅರಿಯೋ ಅಂಥದ್ದು ಇರಲಿಲ್ಲ. ಬಡ್ಮಾಕ್ನಳ್ಳಿದು ಒಂದು ಬ್ರಿಡ್ಜ್ ಮಾಡಬೇಕಾಗಿತ್ತು. ಬಡ್ಮಾಕ್ನಳ್ಳಿ ಹತ್ರ ಅದು 1.5 ಕೋಟಿ, 2 ಕೋಟಿ, 2.5 ಕೋಟಿ, ಎಲ್ಲನೂ 2.5 ಕೋಟಿ ಮೇಲೆ ಇರುವಂಥ ಬ್ರಿಡ್ಜಸ್ ಇದು. ಒಂದು ಬ್ರಿಡ್ಜ್ ಇವತ್ತು ನಾವು ಯಾವ ಜಾಗದಲ್ಲಿ ಪೂಜೆ ಆಗಿರೋ ಜಾಗದಲ್ಲಿ ನಿಂತಿದ್ದೀವಿ, 2.5 ಹತ್ತತ್ರ 3 ಕೋಟಿ ಅಷ್ಟು ವ್ಯಾಲ್ಯೂ ಅಲ್ಲಿ ಇದು ಕಟ್ತಾ ಇರುವಂಥದ್ದು. ಬನ್ನಿ, ನೀವು ಬನ್ನಿ. 3 ಕೋಟಿ ಅನುದಾನದಲ್ಲಿ ಕಟ್ತಾ ಇದ್ದಾರೆ. ಇವೆರಡೂ ಕೂಡ ಕೆಲಸ ಶುರುವಾಗಿದೆ. ಈ ಭಾಗದಲ್ಲಿ ನಾವು ಯಾವ ಜಾಗದಲ್ಲಿ ನಿಂತಿದ್ದೀವಿ ಅದು ಕೆಲಸ ಶುರುವಾಗಿ 20 ದಿನ ಆಗಿದೆ. ಇನ್ನೂ ಒಂದು ಮುಂದೆ ಕೂಡ ಇದೇ ರೀತಿಯ ಕೆಲಸ ಆಗುತ್ತೆ. ಅದು ಕೂಡ ಸೇಮ್ ಕಾಸ್ಟ್ 3 ಕೋಟಿ ಇದು. ಇನ್ನು 1.5 ಕೋಟಿ ಬಡ್ಮಾಕ್ನಳ್ಳಿ ಬ್ರಿಡ್ಜ್. ಅದು ನಿಮಗೆ ಗೊತ್ತದೆ, ನಮ್ಮ ಬೇತ್ಮಂಗ್ಲ ದಾರಿಯಿಂದ
ಉನ್ಕುಂದ ಅಂದರೆ ಕೋಲಾರ್ಗೆ ಹೋಗೋವಂಥ ದಾರಿಯಲ್ಲಿ ಅದೊಂದು ಬ್ರಿಡ್ಜು, ಅದು ಸಿಂಗಲ್ ಟೆಂಡರ್ ಆಗಿದ್ರಿಂದ ಮತ್ತೆ ಅದು ರೀಟೆಂಡರ್ ಮಾಡಿ ಇವಾಗ ಆಗಿದೆ. ಅದು ಒಟ್ಟು ಈ ಪಂಚಾಯತಿಗೆ 3 ಬ್ರಿಡ್ಜಸ್ನ ಮಾಡಿದ್ದೀವಿ 7.5 ಕೋಟಿಯಲ್ಲಿ. 7 ಕೋಟಿ 60 ಲಕ್ಷ ಅನುದಾನದಲ್ಲಿ ಆಗಿರುವಂಥದ್ದು. ನಾವು ಭೂಮಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂತು, ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಇತ್ತು. ಮಳೆ ಬರೋಕ್ಕೆ ಮುಂಚೆ ಈ ಕೆಲಸ ಶುರು ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಅಧಿಕಾರಿಗಳ ಜೊತೆ ಮತ್ತು ಆ ಕಾಂಟ್ರಾಕ್ಟರ್ ಯಾರು ಕೆಲಸ ಮಾಡೋ ಇಚ್ಛಾಶಕ್ತಿ ಇತ್ತು ಅಥವಾ ಯಾರಿಗದು ಆಗಿತ್ತು ಅವರ ಪ್ರಯತ್ನದಲ್ಲಿ ಇಲ್ಲೂ ಕೆಲಸ ಶುರು ಮಾಡಿ 20 ದಿನ ಆಗಿದೆ. ಇನ್ನೂ ಒಂದು ಕಡೆನೂ ಕೂಡ ಶುರು ಮಾಡಿದ್ದಾರೆ. ಭಾಳ ವರ್ಷಗಳ ಇದ್ದಿದ್ದ ಸಮಸ್ಯೆನ ಬಗೆಹರಿಸುವಂಥದ್ರಲ್ಲಿ ನಾವಿವತ್ತು ಯಶಸ್ವಿ ಆಗಿದ್ದೀವಿ. ಸರ್ಕಾರಕ್ಕೂ ಕೂಡ ನಾನು ಧನ್ಯವಾದಗಳು ಹೇಳಬೇಕು. ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಇವತ್ತು ಪೂಜೆ ಮಾಡಿದ್ದೀವಿ ಅಂದರೆ ಇದ್ರ ಹಿಂದೆ ಪರಿಶ್ರಮ ಜಾಸ್ತಿ ಇದೆ. 6 ತಿಂಗಳ ಹಿಂದೆ ಡಿಸೆಂಬರ್ ಸೆಷನ್ ಟೈಮಲ್ಲಿ ನಾವು PWD ಮಿನಿಸ್ಟ್ರು ಸತೀಶ್ ಜಾರಕಿಹೊಳಿ ಸರ್ ಅವ್ರನ್ನ ಭೇಟಿಯಾದ್ವಿ. ಅಣ್ಣ ಅಂತಲೇ ಕರಿತೀನಿ ನಾನು, ಸತೀಶ್ ಅಣ್ಣ ಅಂತ. ಹೇಳಿದೆ 50 ವರ್ಷಗಳ ಹಿಂದೆ ಒಂದು ಪ್ರಸ್ತಾವನೆ ಇದ್ದಿದ್ದು, ಇವತ್ತುವರೆಗೂ ನಾವು ಅದಕ್ಕೆ ಅನುದಾನ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಮಳೆ ಏನೋ ಚೆನ್ನಾಗಾಗುತ್ತೆ, ಮಳೆ ಚೆನ್ನಾಗಾದಾಗ ರೈತರಿಗೆ, ಓದೋವಂಥ ಸ್ಕೂಲು ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಿಗೆ ಏನಾದರೂ ಸಂದರ್ಭ ಬಂದು ಅಪಾಯ ಆದರೆ ಆ್ಯಂಬುಲೆನ್ಸ್ ಕೂಡ ಓಡಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ. ಸುಮಾರು ಒಂದು 10-12 ಹಳ್ಳಿಗಳಿಗೆ ಈ ಸಮಸ್ಯೆ ಬರ್ತಾ ಇದೆ. ಪ್ರತಿ ಸತಿ ಹೋದಾಗ ನನಗೆ ಮುಜುಗರ ಆಗ್ತಾಯಿದೆ ಆ ಹಳ್ಳಿಗಳಲ್ಲಿ ಮುಖ ತೋರಿಸ್ಲಿಕ್ಕೆ ಅಂತಂದಾಗ ನನಗೆ ಕಾಲಾವಕಾಶ ಕೊಡಬೇಕು. ನೀನು ಬರೀ 50 ಲಕ್ಷ 1 ಕೋಟಿ 2 ಕೋಟಿಯಲ್ಲಾಗಿದ್ದರೆ ಇವತ್ತೇ ಮಾಡ್ತಾಯಿದ್ದೆ, ನೀವು ಇಷ್ಟು ದೊಡ್ಡ ಮೊತ್ತದ್ದು ಇದನ್ನು ತಂದಾಗ ತುಂಬ ಕಷ್ಟ ಆಗುತ್ತೆ ಅಂತ ಅಂದರು. ಅದಾದಮೇಲೆ ಏನು ಅನ್ನಿಸ್ತೋ ಏನೋ, ಸೆಷನ್ ಕೊನೆ ದಿನಗಳಿಗೆ ಮತ್ತೆ ನಾನು ಲೆಟ್ರ್ ಕೊಟ್ಟು ಬಂದಾದಮೇಲೆ 6 ತಿಂಗಳಾದರೂ ಟೈಮ್ ಕೇಳಿದವ್ರು 6 ದಿನದಲ್ಲಿ ಮನಸ್ಸನ್ನ ಕರಗಿಸ್ಕೊಂಡು, ಅಂದರೆ ಅವ್ರಿಗೆ ಮನಸ್ಸಿಗೆ ಬಂತು ನಮ್ಮ ಕೆಲಸ ಮಾಡಿಕೊಡ್ಬೇಕು ಅಂತ. ಯಾವ ಜಿಲ್ಲೆಯಲ್ಲೂ 1 ರೂಪಾಯಿ ಕೊಡಲಿಲ್ಲ PWDಗೆ. ನಾನು ಒಂದು ಕ್ಷೇತ್ರಕ್ಕೆ 7.5 ಕೋಟಿ ಅನುದಾನ ಕೊಟ್ಟರು. ನಾನು ಒಂದೇ ಒಂದು ಕ್ಷೇತ್ರಕ್ಕೆ ಏನು ಅವ್ರ ಮನಸ್ಸಿಗೆ ಅನಿಸ್ತೋ ಗೊತ್ತಿಲ್ಲ. ಅವತ್ತು ನಮಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕೂಡ ಕೊಟ್ಟಿರಲಿಲ್ಲ. ಅವರೊಬ್ಬರಿಗೆ ಯಾವ ರೀತಿಯ ಗ್ರ್ಯಾಂಟ್ನ ಕೊಡ್ತೀನಿ ಅಂತ ಅವ್ರಿಗೆ ಅನಿಸ್ತೋ ಗೊತ್ತಿಲ್ಲ. ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ, ಅನುದಾನ ಕೊಟ್ಟಿದ್ದಾರೆ ನನಗೆ. ಯಾಕಂದರೆ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಹಿಂದಿನ ಪರಿಶ್ರಮ ಅರ್ಥ ಮಾಡ್ಕೊಳ್ಳಿ. 20 ವರ್ಷಗಳಿಂದ ಬೇಡಿಕೆ ಇತ್ತು, ಪ್ರಸ್ತಾವನೆ ಇರಲಿಲ್ಲ ಸರ್ಕಾರದಲ್ಲಿ. 20 ವರ್ಷದಲ್ಲಿ ನಾನು ಇರಲಿಲ್ಲ, ಅಧಿಕಾರದಲ್ಲಿ ನಾನು ಇರಲಿಲ್ಲ, ಪ್ರಸ್ತಾವನೆ ಕೂಡ ಸರ್ಕಾರದಲ್ಲಿ ಇರಲಿಲ್ಲ. ಪ್ರಸ್ತಾವನೆಯನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಅರ್ಥ ಮಾಡಿಸಿ ಅನುದಾನನೂ ತಂದು ಯಶಸ್ವಿಯಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸು ಇವತ್ತು ಕೆಲಸನೂ ಅಧಿಕೃತವಾಗಿ ಚಾಲನೆ ಮಾಡಿ. ಎಷ್ಟು ಟೈಮ್ ಲಿಮಿಟ್ ತಗೊಳುತ್ತೆ? ಟೋಟಲಿ ಹೇಳ್ಬಿಡಿ ತಗೊಳ್ಳಿ. 10 ಇರ್ಬೇಕು. ಗೊಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಗೊಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ 7 ಕೋಟಿ 60 ಲಕ್ಷ ಅನುದಾನ ಮಂಜೂರಾಗಿದೆ. ಮುಂದೆ ಬಿಡಿ, ಆಯ್ತು 5 ನಿಮಿಷ ಸೈಲೆಂಟ್గా ఉండండి. ಎಷ್ಟಿರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ. ಭೂಮಿಯಿಂದ ಭಾಳ ಹೈಟ್ ಇರುತ್ತೆ. ನಿಮ್ಗೆ ಇದನ್ನ ನೋಡಿದಾಗೆ ಗೊತ್ತಾಗ್ತಾ ಇದೆ. ಹೈಟಲ್ಲಿ ಬ್ರಿಡ್ಜ್ ಮಾಡಿದ್ರು, ಹೈಟಲ್ಲಿ. ಮತ್ತು ಆ ಬ್ರಿಡ್ಜ್ ಕೆಳಗಡೆ ನೀರು ಹೋಗೋದಕ್ಕೆ ಏನೇನು ದಾರಿ ಇದೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಬೇರೆ ಕಡೆ 5 ಗೇಟ್ ಯಾವ ಥರ ಇರುತ್ತೆ ನೀರು ಹೋಗ್ಲಿಕ್ಕೆ, ಅದೇ ರೀತಿನೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬಾಕ್ಸ್ ಆಕ್ಚುಲಿ ನಾವು ಅಲ್ಲಿ ಬೇತಮೂಲ ಕೆರೆ ಕೊಡಿ ಹೋಗುತ್ತಲ್ಲ, ಅಲ್ಲಿಂದ 2 ಮೀಟರ್ ಮೇಲೆ ಇಟ್ಟಿದ್ದೀವಿ. ಅಂದರೆ 1 ಮೀಟರ್ ನೀರು ಹೋದ್ರು 1 ಮೀಟರ್ ಕ್ವಶನ್ ಇಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಯಾವತ್ತೂ ಫ್ಲಡ್ ನಮ್ಮ ಬ್ರಿಡ್ಜ್ ಮೇಲೆ ನೀರು ಹೋಗೋದು. ಬ್ರಿಡ್ಜ್ ಮೇಲೆ ಅಷ್ಟು ಎತ್ತರಕ್ಕೆ ಬ್ರಿಡ್ಜಸ್ನ ತೊಗೊಂಡಿದ್ದೀವಿ. ಆಗಲ 30 ಮೀಟರ್ ಒಂದು ಬಾಕ್ಸ್ ಬಂತು 5 by 6 ಮೀಟರ್. ಈಗ ಏನು ನೀರು ಹೋಗ್ತದೆ ಒಂದೇ 2 ವಾಹನಗಳು ಹೋಗುತ್ತೆ. ಒಂದು ಬ್ರಿಡ್ಜ್ ಮಾಡುವಾಗ ಅದೆಲ್ಲ ಗಮನದಲ್ಲಿ ಇಟ್ಕೊಂಡೇ ಮಾಡಿ. 2 ವೆಹಿಕಲ್ಸ್ ಪಾಸ್ ಆಗೋ ರೀತಿನೇ ಅದನ್ನ ಮಾಡ್ಕೊಂಡಿರೋವಂಥದ್ದು. ದೊಡ್ಡ ವೆಹಿಕಲ್ಸೇ ಪಾಸ್ ಆಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರೋವಂಥದ್ದು. ಇದನ್ನ ಗ್ರಾಮೀಣ ಭಾಗದಲ್ಲಿದೆ ಅಂತ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ. ಎಲ್ಲ ನೀವು ಸ್ಟ್ಯಾಟಿಸ್ಟಿಕ್ಸು ಇವ್ರ ಹತ್ರ ತಗೊಳ್ಳಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್